ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರದ ಮೂರನೇ ಪರಿಪೂರ್ಣ ಬಜೆಟ್ ಇವತ್ತು ಮಂಡನೆ ಆಗಲಿದೆ. ಬೆಳಗ್ಗೆ 11ಕ್ಕೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ 2026-27ನೇ ಸಾಲಿನ ಆಯವ್ಯಯ ಮಂಡಿಸಲಿದ್ದಾರೆ. ನಿರ್ಮಲಾ ಸೀತಾರಾಮನ್ ಹಣಕಾಸು ಸಚಿವರಾಗಿ ಮಂಡಿಸ್ತಾ ಇರುವಂತಹ 9ನೇ ಬಜೆಟ್ ಇದಾಗಿದೆ. ಈ ಬಜೆಟ್ ಮೇಲೆ ದೇಶದ ಹಲವು ಜನರ ನಿರೀಕ್ಷೆ ಬೆಟ್ಟದಷ್ಟಿದೆ. ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಯಾರಿಗೆ ಏನೇನು ಲಾಭ ಸಿಗುತ್ತೋ, ಏನೆಲ್ಲ ಹೆಚ್ಚಳ ಆಗುತ್ತೋ ಅನ್ನೋ ಕುತೂಹಲ ಮೂಡಿದೆ. ಕರ್ನಾಟಕ ಸರ್ಕಾರದ ಬೇಡಿಕೆಗಳಿಗೂ ಈಗ ಹೆಚ್ಚಾಗಿದ್ದು, ನಿರ್ಮಲಾ ಸೀತಾರಾಮನ್ ರಾಜ್ಯದಿಂದ ಆಯ್ಕೆ ಆಗಿರೋದ್ರಿಂದ ರಾಜ್ಯದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಏನ್ ಕೊಡತ್ತೆ ಅನ್ನೋದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಹೊರಬೀಳಲಿದೆ. ಸಿಎಂ ಸಿದ್ದರಾಮಯ್ಯ ನಿನ್ನೆ ವೀಕೆಂಡ್ನಲ್ಲಿ ರಿಲ್ಯಾಕ್ಸ್ ಮೋಡಲ್ಲಿದ್ದು ಬೆಂಗಳೂರಿನ ಒರಾಯನ್ ಮಾಲ್ನಲ್ಲಿ ಕಲ್ಟ್ ಸಿನಿಮಾ ವೀಕ್ಷಣೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಸತಿ ಸಚಿವ ಜಮೀರ್ ಅಹ್ಮದ್ ಪುತ್ರ ಜೈದ್ ಖಾನ್ ನಟನೆಯ ಕಲ್ಟ್ ಸಿನಿಮಾ ವೀಕ್ಷಿಸಿದ್ದಾರೆ. ಈ ವೇಳೆ ಸಚಿವ ಜಮೀರ್ ಅಹ್ಮದ್ ಖಾನ್, ನಜೀರ್ ಅಹ್ಮದ್, ನಟ ಜೈದ್ ಖಾನ್ ಕೂಡ ಸಿಎಂಗೆ ಸಾಥ್ ಕೊಟ್ಟಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಚುನಾವಣೆಯ ಫಲಿತಾಂಶ ಪ್ರಕಟ ಆಗಿದೆ. ಈ ಬಾರಿ 800-400 ಮತಗಳು ಚಲಾವಣೆ ಆಗಿದ್ವು. 512 ವೋಟ್ ಪಡೆದು ಜಯಮಾಲಾ ಜಯಭೇರಿ ಬಾರಿಸಿದ್ದಾರೆ. ಗೌರವ ಉಪಾಧ್ಯಕ್ಷರಾಗಿ ನಿರ್ಮಾಪಕ ಸುಂದರ್ ರಾಜು, ಡಿಸ್ಟ್ರಿಬ್ಯೂಟರ್ ಕೆ ಮಂಜು, ಎಕ್ಸಿಬ್ಯೂಟರ್ ಕಿಶೋರ್ ಆಯ್ಕೆ ಆಗಿದ್ದಾರೆ. ಕಾರ್ಯದರ್ಶಿಯಾಗಿ ನಿರ್ಮಾಪಕ ಎ ಗಣೇಶ್, ಡಿಸ್ಟ್ರಿಬ್ಯೂಟರ್ ರಮೇಶ್, ಎಕ್ಸಿಬ್ಯೂಟರ್ ಅಶೋಕ್ ಆಯ್ಕೆ ಆದರೆ ಖಜಾಂಚಿ ಸ್ಥಾನಕ್ಕೆ ನರಸಿಂಹ ಮುಸಿರಿ ಆಯ್ಕೆ ಆಗಿದ್ದಾರೆ. ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿಯೂ ಸಿಎಂ ಸಿದ್ದರಾಮಯ್ಯ ಬಣಕ್ಕೆ ಜಯ ಸಿಕ್ಕಿದ್ದು, ಡಿಕೆ ಶಿವಕುಮಾರ್ ಆಪ್ತರಾಗಿದ್ದ ಪ್ರತಿಸ್ಪರ್ಧಿ ಭಾಮ ಹರೀಶ್ ಸೋಲು ಕಂಡಿದ್ದಾರೆ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ನಡೆದ ವಿಮಾನ ಪತನದಲ್ಲಿ ನಿಧನರಾದ ಅಜಿತ್ ಪವಾರ್ ಪತ್ನಿ ಸುನೇತ್ರಾ ಪವಾರ್ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಮಹಾರಾಷ್ಟ್ರದ ಲೋಕಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಆಚಾರ್ಯ ದೇವವ್ರತ್ ಸುನೇತ್ರಾ ಪವಾರ್ಗೆ ಪ್ರಮಾಣ ವಚನ ಬೋಧಿಸಿದ್ರು. ಈ ಮೂಲಕ ಮಹಾರಾಷ್ಟ್ರದ ಮೊದಲ ಮಹಿಳಾ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಖ್ಯಾತಿಗೆ ಭಾಜನರಾಗಿದ್ದಾರೆ. ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ ತಂದೆ ತಾಯಿ ಸಹೋದರಿ ಹತ್ಯೆ ಪ್ರಕರಣ ಸಂಬಂಧ ಭಾರೀ ಬೆಳವಣಿಗೆ ಆಗಿದೆ. ಆರೋಪಿ ಅಕ್ಷಯ್ 3ರನ್ನ ಕೊಲೆ ಮಾಡಿ ಮೃತದೇಹಗಳನ್ನು ಮನೆಯಲ್ಲೇ ಹೂತು ಹಾಕಿದ್ದ. ಸದ್ಯ ಪ್ರಕರಣ ಸಂಬಂಧ ಆರೋಪಿ ಅಕ್ಷಯ್ನನ್ನ ಕೂಡ್ಲಿಗಿ ಪಟ್ಟಣದಿಂದ ಕೊಟ್ಟೂರಿಗೆ ಕರೆತಂದಿದ್ದು, ಪೊಲೀಸರ ಭದ್ರತೆಯಲ್ಲಿ ಮೃತದೇಹಗಳನ್ನು ಹೊರಗೆ ತೆಗೆಯಲಾಗಿದೆ. ತಂದೆ ಕಾಲು ಕಟ್ ಮಾಡಿ ಒಂದೇ ಕುಣಿಯಲ್ಲಿ 3ರನ್ನ ಮನೆಯ ಹಾಲ್ನಲ್ಲಿ ಹೂತು ಹಾಕಿದ್ದಾನೆ ಆರೋಪಿ ಅಕ್ಷಯ. ಇನ್ನು ಮೃತದೇಹ ಹೊರಗೆ ತೆಗೆದಾಗ ಸಂಬಂಧಿಕರು ಬೆಚ್ಚಿ ಬಿದ್ದಿದ್ದಾರೆ. ಹೆತ್ತ ತಂದೆ ತಾಯಿ ಒಡ ಹುಟ್ಟಿದ ತಂಗಿಯ ಕುತ್ತಿಗೆ ಕೊಯ್ದು ಹತ್ಯೆ ಮಾಡಿದ್ದಾನೆ. ಮೃತದೇಹಗಳನ್ನು ಕಂಡು ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದ್ದಾರೆ. ದಾವಣಗೆರೆಯ ಕಾಂಗ್ರೆಸ್ ಮುಖಂಡ ಆಯುಬ್ ಪೈಲ್ವಾನ್ ಮಕ್ಕಳಾದ ಹುಸೇನ್ ಹಾಗೂ ಹಸೇನ್ ಅನ್ನೋರು ಪೊಲೀಸರ ಮೇಲೆ ಹಲ್ಲೆ ನಡೆಸಿದ್ರು. ಈ ಪ್ರಕರಣದಲ್ಲಿ ಇಬ್ಬರನ್ನೂ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ದಾವಣಗೆರೆ ಬಡಾವಣೆ ಠಾಣೆಯಲ್ಲಿ ಇಬ್ಬರ ವಿಚಾರಣೆ ಮಾಡಲಾಗಿದೆ. ದಾವಣಗೆರೆ ಜಿಲ್ಲಾಸ್ಪತ್ರೆ ಮುಂಭಾಗ ಗಲಾಟೆಯಲ್ಲಿ ಇಬ್ಬರು ಭಾಗಿಯಾಗಿದ್ರು. ಈ ಪ್ರಕರಣದಲ್ಲಿ ಇಮಾಮ್ ನಗರದಲ್ಲಿರುವ ಮನೆಗೆ ಬಂಧಿಸೋಕೆ ತೆರಳಿದ್ದ ಪೊಲೀಸರ ಮೇಲೂ ಹಸೇನ್ ಹಾಗೂ ಹುಸೇನ್ ಹಲ್ಲೆ ಮಾಡಿದ್ದಾರೆ. ಕಾಂಗ್ರೆಸ್ ಮುಖಂಡ ಆಯುಬ್ ಪೈಲ್ವಾನ್ ಮಕ್ಕಳಾದ ಹುಸೇನ್ ಹಾಗೂ ಹಸೇನ್ ಅನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಹಾಸನದಲ್ಲಿ ಮತ್ತೆ ನಟ ಯಶ್ ತಾಯಿ ಪುಷ್ಪ ರಂಪಾಟ ಮಾಡಿದ್ದಾರೆ. ಸೈಟ್ಗೆ ಹಾಕಿದ್ದ ತಂತಿ ಬೇಲಿ ತೆರವುಗೊಳಿಸಿ ಮತ್ತೆ ಕಾಂಪೌಂಡ್ ಹಾಕೋಕೆ ಮುಂದಾಗಿದ್ದಾರೆ. ಜಿಬಿಎ ಹೋಲ್ಡರ್ ದೇವರಾಜ್ ಹಾಕಿದ್ದ ಬೋರ್ಡ್ ತೆರವು ಮಾಡಿ ಕಾಂಪೌಂಡ್ ಹಾಕೋಕೆ ಮುಂದಾಗಿದ್ದಾರೆ. ಈ ವೇಳೆ ಮನೆ ಮುಂದೆ ಬಂದ ದೇವರಾಜ್ಗೂ ಪುಷ್ಪ ತರಾಟೆ ತೆಗೆದುಕೊಂಡಿದ್ದಾರೆ. ಯಾವುದೋ ಜಾಗಕ್ಕೆ ಇನ್ಯಾವುದೋ ದಾಖಲೆ ತಂದಿದ್ಯಾ, ನೀನ್ ಬಂದು ಇಲ್ಲಿ ರೌಡಿಸಂ ಮಾಡ್ತಾ ಇದೆಯಾ, ನಾನು ಇದೇ ಊರ ಮಗಳು, ಹೆದರಿಸೋಕೆ ಬರಬೇಡ, ಇದು ನಮ್ಮ ಜಾಗ, ನಾನು ಖರೀದಿ ಮಾಡಿರುವುದು ಅಂತ ಆವಾಜ್ ಹಾಕಿದ್ದಾರೆ. ತುಮಕೂರು ಜಿಲ್ಲೆ ಕುಣಿಗಲ್ನಲ್ಲಿ ಮಚ್ಚು ಲಾಂಗು ಝಳಪಿಸಿದೆ. ಅಜ್ಜೇಗೌಡನ ಪಾಳ್ಯ ನಿವಾಸಿ ಜಗದೀಶ್ ಹಾಗೂ ಕುಣಿಗಲ್ ಪಟ್ಟಣ ನಿವಾಸಿ ವಿನಯ್ ಮೇಲೆ ಮಂಜುನಾಥ ಹಾಗೂ ನವೀನ ಅನ್ನೋರು ಹಲ್ಲೆ ಮಾಡಿದ್ದಾರೆ. ಮಂಜುನಾಥನ ತಂಗಿಯನ್ನ ಜಗದೀಶ್ ಪ್ರೀತಿಸ್ತಾ ಇದ್ದ. ಮನೆಯಲ್ಲಿ ಪರಸ್ಪರ ಮದುವೆ ಮಾತುಕತೆ ಕೂಡ ಆಗಿತ್ತು. ಇದರ ನಡುವೆ ಮದುವೆ ವಿಚಾರಕ್ಕೆ ಮಾತು ಬೆಳೆದು ಹಲ್ಲೆ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಗಾಯಾಳುಗಳನ್ನ ಕುಣಿಗಲ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ.